ಹಾಯ್ ಪುಟಾಣಿಗಳೇ, ನಮಸ್ಕಾರ. ಹಾಯ್ ಪುಟಾಣಿಗಳೇ, ಎಲ್ಲ ಚೆನ್ನಾಗಿದ್ದೀರಾ? ಕತೆ ಕೇಳಕ್ಕೆ ಬಂದ್ಬಿಟ್ರಾ? ಹಾಂ, ಸರಿ. ನೀವು ಮಾಡಬೇಕಾದ್ದು ಇಷ್ಟೇ. ಯೂಟ್ಯೂಬ್ ಹೋಗ್ಬಿಟ್ಟು MR ನಂಜು ಫೈಲ್ನ ಓಪನ್ ಮಾಡ್ಕೊಂಡು ನೀವು ನನ್ನ ಒಂದು ಕತೆಗೆ ಲೈಕ್ ಕೊಟ್ಟು ಕಮೆಂಟ್ ಬಾಕ್ಸಿಗೆ ಕಮೆಂಟ್ ಹಾಕಿ, ಸಬ್ ಆಗದಿದ್ದವರು ಸಬ್ಸ್ಕ್ರೈಬ್ ಆಗಿ. ಶುರು ಮಾಡೋಣ. ಈಗ ನಾನು ಹೇಳೋದು ಪಕ್ಷಿಗಳ ಕತೆ. ಒಂದು ದಟ್ಟವಾದ ಅರಣ್ಯಕಾಡಿನಲ್ಲಿ ಒಂದು ಕಾಗೆ ಮರಿ ವಾಸ ಇರ್ತವೆ. ಆ ಕಾಗೆ ಜಿಪುಣ ಕಾಗೆ. ₹1 ತಿಂದುಬಿಟ್ರೆ ಎಲ್ಲಿ ಖರ್ಚಾಗೋಗುತ್ತೆ ಅಂಥೇಳಿ ಟೈಟಾಗಿ ಜೀವನ ಮಾಡ್ತಾಯಿದೆ ಅಂಥ ಕಾಗೆ. ತನ್ನೊಟ್ಟಿಗೆ ತಾನು ತಿನ್ನೋಕ್ಕೂ ಯೋಚನೆ ಮಾಡ್ತಾಯಿದೆ ಅಂಥ ಕಾಗೆ. ಸರಿ, ಹಿಂಗೆ ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತದೆ. ಅದನ್ನ ಸ್ನೇಹಿತರು ಗಿಳಿ ಮರಿ ಬೇರೆ ಊರಲ್ಲಿ ದೂರದಲ್ಲಿದೆ. ಗುಬ್ಬಚ್ಚಿ ಮರಿ ಅದು ಬೇರೆ ಊರಲ್ಲಿದೆ. ರಣಹದ್ದುಗಳು ಅದು ಬೇರೆ ಊರಿದೆ. ಇವೆಲ್ಲ ಸಂಬಂಧಿಕರುಗಳು. ಗುಬ್ಬಚ್ಚಿಗಳು, ಪಾರಿವಾಳಗಳು, ಗಿಳಿಗಳು, ಹದ್ದುಗಳು ಇವೆಲ್ಲ ಸಂಬಂಧಿಕರುಗಳು. ತುಂಬ ದೂರದಲ್ಲಿ ಇರ್ತವೆ. ಇವರು ಒಬ್ಬರ ಮನೆಗೆ ಹೋದವರಲ್ಲ, ಒಬ್ಬರ ಮನೆಗೆ ಬಂದವರಲ್ಲ. ಯಾರು? ಕಾಗೆಗಳು. ನೆಂಟರ ಮನೆಗೆ ಹೋದರೆ ದುಡ್ಡು ಖರ್ಚಾಗೋಯ್ತದೆ ಅಂಥೇಳಿ ಯಾರ ಮನೆಗೆ ಹೋಗ್ತಾ ಇರಲಿಲ್ಲ. ಫೋನ್ ಮಾಡೋದು, ಹಲೋ ಚೆನ್ನಾಗಿದೆ ಕಾಕ ಗೋಕ ಅನ್ನೋದು, ಇವರು ಚೆನ್ನಾಗಿದೆ ನಮ್ಮ ರಣಹದ್ದುಗಳೇ ಅನ್ನೋದು. ಹಿಂಗೆ ಜೀವನ ನಡೀತಾ ಇರ್ತದೆ. ಒಂದಿನ ಏನಾಗುತ್ತೆ, ಕಾಗೆ ಮಲಗಿರ್ತದೆ. ಕಾಗೆ ಮರಿ ಫೋನ್ ಮಾಡಿ ಗಿಳಿಗಳಿಗೆ, ಗುಬ್ಬಚ್ಚಿಗಳಿಗೆ, ಪಾರಿವಾಳಗಳ ಮರಿಗಳಿಗೆ ಇದ್ರ ಫ್ರೆಂಡ್ಶಿಪ್ನಲ್ಲಿ ಫೋನ್ ಮಾಡ್ತಾ ಇರ್ತದೆ. ಈ ಕಾಗೆ ಮರಿಯವ್ರ ಹೂವು ಇದೆಯಲ್ಲ, ದೊಡ್ಡವ್ವ ಅವ್ವ, ಅದೇನು ಮಾಡ್ತದೆ, ಇದು ಫೋನ್ ಮಾಡೋ ಟೈಮ್ನಲ್ಲಿ ಕೆಮ್ಮುತ್ತೆ. ಅದಕ್ಕೆ ಅಲ್ಲಿ ಪಾರಿವಾಳದ ಮರಿಗಳು, ಗುಬ್ಬಚ್ಚಿ ಮರಿಗಳು ಇವೇನು ಮಾಡ್ತವೆ, ಅತ್ತೆಗೆ ಹುಷಾರಿಲ್ವಾ, ಚಿಕ್ಕಮ್ಮನಿಗೆ ಹುಷಾರಿಲ್ವಾ ಅಂತ ಅವರು ಸಂಬಂಧಿಕರು ಎಲ್ಲ ಕೇಳ್ಕೊತಾ ಇದ್ದಾವೆ. ಕೆಮ್ತಾ ಇದೆಯಲ್ಲ, ಯಾಕೆ ಹುಷಾರಿಲ್ವಾ, ಆಸ್ಪತ್ರೆಗೆ ತೋರಿಸ್ಬಾರ್ದಾ ಅಂತ ಕೇಳ್ತಾ ಇದ್ದಾವೆ. ಈ ಕಾಗೆ ಮರಿದ್ದು, ಅಯ್ಯೋ ಅಮ್ಮ ಹುಷಾರಿಲ್ಲದೆ ಇದ್ದರೆ ಆಸ್ಪತ್ರೆಗೆ ಹೋಗಲ್ಲ, ಯಾಕೋ ಗೊತ್ತಿಲ್ಲ, ಕೆಮ್ತಾ ಇದೆ ಅಂತ ಹೇಳುತ್ತೆ. ಆವಾಗ ಈ ಪಾರಿವಾಳದ ಮರಿ, ಗುಬ್ಬಚ್ಚಿ ಮರಿ ಮತ್ತು ಆ ಹದ್ದು ಮರಿ ಇವೇನು ಮಾಡ್ತವೆ, ಅದ್ರೊಬ್ಬವ್ರಿಗೆ ಹೇಳ್ಬಿಡ್ತವೆ, ಕಾಗೆ ಮರಿ ನನಗೆ ಕಾನ್ಫರೆನ್ಸ್ ಕಾಲಿಟ್ಟಿತ್ತು, ಮಾತನಾಡ್ತಾಯಿದ್ದು, ಕಾಗೆ ರೋಗೆ ಹುಷಾರೇನಿಲ್ಲ, ಕೆಮ್ತಾ ಇತ್ತು ಅಂತ ರೋವೆಯವ್ರಿಗೆ ಹೇಳ್ಕೊತವೆ. ಸರಿ, ಹಿಂಗೆ ಇರಬೇಕಾದ್ರೆ ಎಲ್ಲ ಹದ್ದುಗಳು, ಪಾರಿವಾಳಗಳು, ಗಿಳಿಗಳು, ಗುಬ್ಬಚ್ಚಿಗಳು ಅದರ ಮರಿಗಳನ್ನ ಕರ್ಕೊಂಡು ಬಂದ್ಬಿಡ್ತವೆ ಕಾಗೆ ಮರಿ ಮನೆಗೆ. ಆವಾಗ ಕಾಗೆಗೆ ಭಾಳ ಭಯ ಆಗೋಗುತ್ತೆ. ಏನಪ್ಪ ಮಾಡೋದು, ಎಲ್ಲ ಬಂದ್ಬಿಟ್ರಲ್ಲ ನೆಂಟರುಗಳು, ಏನು ಸಮಾಚಾರ ಅಂತ ಕೇಳ್ತವೆ. ಏನು ಇಷ್ಟೊತ್ತಿಗೆ ಬಂದಿರಲಿಲ್ಲ, ಏನಕ್ಕೆ ಬಂದ್ರಿ, ನಿಮ್ಗೆ ಹೇಳ್ದವ್ರು ಯಾಕೆ ಬಂದ್ರಿ, ನೀವು ಬಾಂಧವ್ರು ಅಂತ ಕಾಗೆ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಇದೆ. ಆಗ ಇವು ಪಾರಿವಾಳದ ಮರಿಗಳು, ಗುಬ್ಬಚ್ಚಿ ಮರಿ, ಹದ್ದಿನ ಮರಿಗಳು ಇವೆಲ್ಲ, ನೆನ್ನೆ ನಿನ್ನ ಮಗ ಕಾನ್ಫರೆನ್ಸ್ ಕಾಲ್ಗಿಟ್ಟಿದ್ದ, ಆವಾಗ ನೀನು ಕೆಮ್ತಾ ಇದ್ದೆ ಅತ್ತೆ, ಹಾಗಾಗಿ ಯಾಕೆ ಅತ್ತೆ ಕೆಮ್ತಾ ಇದೆಯಲ್ಲ, ಯಾಕೆ ಏನು ಸಮಾಚಾರ ಅಂತ ಕೇಳಿದ್ವಿ. ಅಮ್ಮನಿಗೆ ಹುಷಾರಿಲ್ಲ ಅಂಥೇಳಿ ನಿಮ್ಮ ಹುಡುಗ ಹೇಳ್ದ, ನಾವು ನಮ್ಮ ತಾಯಿಯವ್ರುಗಳಿಗೆ ಹೇಳ್ಕೊಂಡ್ವಿ. ಹಾಗಾಗಿ ನಮ್ಮ ತಾಯಿಯವರು ನಮ್ಮನ್ನೆಲ್ಲ ಕರ್ಕೊಂಡು ಬಂದುಬಿಟ್ರು. ಬಂದಿದ್ದೀವಿ, ಒಂದು 4 ದಿನ ಇದ್ದೋಯ್ತೀವಿ, ಅಪ್ರೂವ್ ಬಂದಿದ್ದೀವಿ ಅಂತ ಪಾರಿವಾಳದ ಮರಿಗಳು
ಗುಬ್ಬಚ್ಚಿಗಳು, ಹದ್ದಿನಗಳು, ಗಿಳಿಗಳು ಇವು ಹೇಳ್ತಾ ಇದ್ದಾವೆ. ಇದಕ್ಕೆ ಹೆದರಿಕೆ ಆಗೋದು ಕಾಗೆಗೆ. ಅಲ್ಲಪ್ಪ, ನಾನು ಕೂಡಿಟ್ಟಿರೋ ದುಡ್ಡು ಈಗ ಎಲ್ಲ ಬಂದು ಒಕ್ಕರ್ಸೋಕೆ ಕೂತಾರೆ. ಇವರೆಲ್ಲ 4 ದಿನ ಅಂತಂದರೆ ಒಸಿ ಖರ್ಚದ್ದ. ಇವರ ಜಿಲ್ಲೆಯಲ್ಲಿ ಖಾಲಿ ಮಾಡಿಸ್ಬೇಕು, ಇಲ್ಲಾಂದ್ರೆ ಎಲ್ಲ ಗೂಡಿಸಿ ಗುಂಡಾಂತರ ಮಾಡಿ ಎಲ್ಲ ಲಾಸ್ ಮಾಡಿಬಿಟ್ಟು ಹೊಂಟೋಗ್ಬಿಡ್ತಾರೆ ಅಂಥೇಳಿ ಕಾಗೆ ತಲೆಯಲ್ಲಿ ಲೆಕ್ಕಾಚಾರ ಹಾಕತ್ತಾ ಇದೆ. ಅಂತಿತ್ತು ಕಾಗೆ ಅಡುಗೆ ಮಾಡಬೇಕು, ಇವಕ್ಕೆಲ್ಲ ಬಡಿಸ್ಬೇಕಲ್ಲ ಊಟ. ಏನು ಮಾಡುತ್ತೆ, ಅಡುಗೆ ಮಾಡ್ಬೇಕಾದ್ರೆ ಒಂದು ಲೆಕ್ಕಾಚಾರ ಹಾಕ್ಕೊಳುತ್ತೆ. ಇವರು ಚೆನ್ನಾಗಿ ಮಾಡಿಕೊಟ್ಬಿಟ್ರೆ ಅಡುಗೆನ ಇನ್ನೂ 4 ದಿನ ಉಳಿದು ಬಿಡ್ತಾರೆ. ಇವ್ರಿಗೆ ಅರ್ಧಂಪರ್ಧ ಮಾಡಬೇಕು, ಬೇಬೆಂಟಿ ಮಾಡಬೇಕು, ಸಾಂಬಾರು ಅನ್ನ ಚೆನ್ನಾಗಿ ಮಾಡಬಾರ್ದು. ಆವಾಗ ಇವರು ಉಣ್ದೆ ಇದೇನೇ ಈ ಥರ ಇದೆ ಅನ್ನ ಸಾಂಬಾರು ಅಂತ ತಿಳ್ಕೊಂಡು ಓಡಿಬಿಡ್ತಾರೆ ಅಂಥೇಳಿ ಲೆಕ್ಕಾಚಾರ ಹಾಕೊಂಡು ಇಷ್ಟು ಬದನೆಕಾಯಿ ಹಾಕೋದವ್ರಿಗೆ ಇಷ್ಟ ಹಾಕೋದು, ಇಷ್ಟು ಸಾಂಬಾರು ಪುಡಿ ಹಾಕೋದವ್ರಿಗೆ ಇಷ್ಟ ಹಾಕೋದು, ಹಂಗೆ ಸ್ವಲ್ಪ ಸ್ವಲ್ಪ ಮಾಡಿ ಏನೋ ಬರ್ದಿದ್ದಾಗ ಒಂದು ಸ್ವಲ್ಪ ಬೇಕಾಬಿಟ್ಟಿಗೆ ಮಾಡಿ ಊಟಕ್ಕೆ ಬಡಿಸ್ತಾರೆ. ಆಗ ಗುಬ್ಬಚ್ಚಿಗಳು, ಪಾರಿವಾಳಗಳು, ಗಿಳಿಗಳು, ಹದ್ದುಗಳು ಎಲ್ಲ ಊಟಕ್ಕೆ ಕೂತ್ಕೋತವೆ. ಎಲ್ಲ ಕೇಳ್ತವೆ, ಯಾಕೆ ಈ ಥರ ಇದೆ ಸಾಂಬಾರು, ಯಾಕೆ ಹೆಂಗೆ, ನೀನು ಮಾಡೋದು ಗೊತ್ತಿಲ್ಲ ಸಾಂಬಾರನ್ನ, ನನಗೆ ಈ ಸಾರು ಬೇಡಮ್ಮ, ಬೇರೆ ಸಾರು ಕೊಡಿದ್ರೆ ಅಂತ ಕೇಳ್ತವೆ. ಇಲ್ಲಪ್ಪ, ಈ ಸಾರು ಬಿಟ್ಟರೆ ಯಾವ ಸಾರು ಇಲ್ಲ, ಇದೇ ಸಾರು, ಒಂದೇ ಸಾರು ನಾನು ಮಾಡೋದು, ನಾನು ಇರೋಳು ಒಬ್ಳಿಗೆ ಅದಕ್ಕೆ ಒಂದಿಷ್ಟು ಮಾಡ್ಕೊತಿದ್ದೆ ಅಷ್ಟೇ, ತಂಗಳ ಸಾರು ಯಾವುದೂ ಇಲ್ಲ, ಇದೇ ಅಡ್ಜಸ್ಟ್ ಮಾಡ್ಕೊಂಡು ಉಣ್ಕೊಡಿ ಅಂತ ಹೇಳ್ತಾಳೆ. ಅದಕ್ಕೆ ಪಕ್ಷಿಗಳೆಲ್ಲ ಏನು ಮಾಡೋದು, ಬಂದ ತಪ್ಪಿಗೆ ಏನು ಅಷ್ಟು ತಿಂದ್ರಾಯ್ತು ಅಂತ ತಿಳ್ಕೊಂಡು ಒಂದು ಸ್ವಲ್ಪ ರೈಸ್ ತಿನ್ಕೊಂಡು ಎದ್ದುಬಿಟ್ಟಮ್ಮ ವಿಶ್ರಾಂತಿಗಾಗಿ ಕೂತ್ಕೋತಾರೆ ಎಲ್ಲ. ಕೂತ್ಕೊಂಡಾಗ ಒಬ್ಬನು ಫುಲ್ ಸೆಕೆ ಅಂಥೇಳಿ ಫ್ಯಾನ್ ಲೈಟ್ಗಳೆಲ್ಲ ಹಾಕೋತಾರೆ. ಕಾಗೆ ನೋಡಿಬಿಟ್ಟು ದಡಾರ್ನ ಫ್ಯಾನು ಲೈಟುಗಳು ಎಲ್ಲನೂ ಆಫ್ ಮಾಡಿಬಿಡ್ತಾಳೆ. ಅಯ್ಯೋ ಅತ್ತೆ, ಯಾಕೆ ಫ್ಯಾನ್ ಹೊಡ್ತಾ ಇತ್ತು, ಫ್ಯಾನ್ ಯಾಕೆ ಆಫ್ ಮಾಡಿದ್ರಿ, ಲೈಟ್ ಉರಿತಾ ಇತ್ತು, ಲೈಟ್ ಯಾಕೆ ಆಫ್ ಮಾಡಿದ್ರಿ ಅಂಥೇಳಿ ಪಕ್ಷಿಗಳೆಲ್ಲ ಕೇಳ್ತವೆ. ಅಯ್ಯೋ ಎಲ್ಲಾದರೂ ಉಂಟಾ, ಇಷ್ಟಾಗಲೊತ್ತಲ್ಲಿ ಲೈಟ್ ಹಾಕತ್ತಿದ್ದಾರಲ್ಲ, ಫ್ಯಾನ್ ಹಾಕತ್ತಿರಲ್ಲ, ಕರೆಂಟ್ ಬಿಲ್ ಹೆಚ್ಕೊಬಂದ್ರೆ ಏನು ಮಾಡೋದು, ಆಗಲಾಗಿ ನಮ್ಮ ಮನೇಲಿ ಲೈಟು ಫ್ಯಾನ ಉರಿಸ್ಬೇಡವ, ನಮಗೆ ಬಿಲ್ ಕಟ್ಟೋಕ್ಕಾಗಲ್ಲ ಅಂತೇಳಿ ಕೈ ಹೇಳುತ್ತೆ. ಅದಕ್ಕೆ ಇವೆಲ್ಲ ಪಕ್ಷಿಗಳು ಒಳ್ಳೆ ಕಂಜ್ಯೂಸ್ಗಳಾಗೋದ್ರು ಇವರು ಹೊಟ್ಟೆಗೆ ಇವರು ದಿನ ಬಳಕೆಗೆ ಬಳಸ್ಬೇಕಂದ್ರೆ ಪಟ್ಟಿ ಟೈಟ್ ಆಗೋಲ್ಲ, ಇನ್ಯಾವ ಥರನಪ್ಪ ಜೀವನ ಮಾಡೋದು ಅಂತ ತಿಳ್ಕೊಂಡು ಲೆಕ್ಕಾಚಾರ ಹಾಕೊಂಡು ಈ ಕಾಗೆ ಅನ್ನತ್ತೆ, ಹೋಗಿ ಆಚೆ ಕೂತ್ಕೊಂಡು ಮಾತಾಡಿ ಹೋಗಿ ಆರಾಮಾಗಿ ತಣ್ಣಗಿರ್ತದೆ ಅಂತ ಹೇಳ್ತಾಳೆ. ಹಾಗಲ್ಲಿ ಪಾರಿವಾಳದ ಮರಿ ಏನತ್ತೆ, ಅತ್ತೆ ಬಿಸಿಲು ವಿಪರೀತ ಚೆತ್ತಾ ಇದೆ, ಎಲ್ಲಿ ತಣ್ಣಗಾಗತ್ತೆ, ಅಯ್ಯೋ ಒಳ್ಳೇದು ರಾಮಾಯಣ ಆಗೋಯ್ತಪ್ಪ ಅಂತ ತಿಳ್ಕೊಂಡು ಏನು ಮಾಡ್ತವೆ, ಕಷ್ಟ ಸುಖ ಇನ್ನೇನು ಮಾಡೋದು, ಬರೋದು ಬಂದಿದ್ದೀವಿ, ಇಂಥ ಕಂಜ್ಯೂಸ್ ಮನೆಗೆ ಬಂದಿದ್ದೀವಿ, ನಡ್ರಿ ಹೋಗಮ್ಮ ಅಂತೇಳಿ ಆರಾಮಾಗಿ ಕೂತ್ಕೊಂಡು ಮಾತನಾಡ್ತವೆ. ಹಾಗೆ ಪಕ್ಷಿಗಳಿಗೆಲ್ಲ ಒಂದು ಲೆಕ್ಕಾಚಾರ ಸಿಕ್ಬಿಡುತ್ತೆ. ಓಹೋ, ಇವಳು ಊಟ ಉಣ್ಸಕ್ಕೆ ತಿನ್ಸಕ್ಕೆ ಭಾಳ ಟೈಟು, ನಾವು ಒಟ್ಟು ಬಿಡೋದು ಸರಿ ಅಂತ ತಿಳ್ಕೊಂಡು ಫ್ರಿಡ್ಜಲ್ಲಿ ಕೋಲ್ಡ್ ಇರೋದೆ ಅದು ಎತ್ಕೊಂಡ್ಬಿಡ್ತೀನಿ ತಾಡು ಅಂತ ಹದ್ದು ಹೇಳುತ್ತೆ. ಅದಕ್ಕೆ ಕಾಗೆ ಏನತ್ತೆ, ನಾವು ಫ್ರಿಡ್ಜ್ನ ಬಳಸೋದೇ ಇಲ್ಲ. ಯಾಕೆ ಬಳಸಲ್ಲ ಅಂದರೆ, ಇಷ್ಟು ಅನ್ನ ಇಷ್ಟು ಸಾರು ಅಷ್ಟೇ ಮಾಡ್ಕೊಳ್ಳೋದು, ಒಂದು ಟೈಮ್ ತಿನ್ಕೋತೀವಿ, ಮಿಕ್ಕಳ ಮಟ್ಟಿಗೆ ನಾವು ಮಾಡಲ್ಲ, ಮಿಕ್ಸೋದೇ ಇಲ್ಲ. ಇನ್ನು ಫ್ರಿಡ್ಜ್ಗೆ ಹಾಕೋದು ಏನು ಬಂತು, ಅದರಿಂದ ಫ್ರಿಡ್ಜ್ನ ಫುಲ್ ಬಂದ್ ಮಾಡಿಬಿಟ್ಟಿದ್ದೀವಿ, ಕರೆಂಟ್ ಸಪ್ಲೈನೇ ಆಗಬಾರ್ದು ಆ ಥರ ಮಾಡಿಬಿಟ್ಟಿದ್ದೀವಿ ಅನ್ನತ್ತೆ. ಒಳ್ಳೆ ಉಚ್ಚಾರಣೆ ಬರೋಗೋಯ್ತಲ್ಲ, ಎಲ್ಲ ಫ್ರಿಡ್ಜ್ನಲ್ಲಿ ರನ್ನಿಂಗಲ್ಲಿ ಇಟ್ಕೊಂಡ್ರೆ ಇವರು ಫ್ರಿಡ್ಜ್ನ ಆಫ್ ಮಾಡಿಬಿಟ್ಟಿದ್ದೀವಿ ಅಂತಾರೆ ಅಂತ ತಿಳ್ಕೊಂಡು ಇವ್ರಿಗೆ ಗಿಳಿಗಳಿಗೆ, ಹದ್ದುಗಳಿಗೆ ಎಲ್ಲಕ್ಕೂ ಲೆಕ್ಕಾಚಾರಗಳು ಗೊತ್ತಾಗೋಯ್ತವೆ. ಸರಿ ನಮಗೆ ಬೇಕಾದಷ್ಟು ಕೆಲಸಗಳಿದ್ದಾವೆ ಮನೆಯಲ್ಲಿ, ಇಲ್ಲಿ ಕೂತ್ಕೊಂಡು ಹರಟೆ ಹೊಡೆಯೋದಕ್ಕೆ ನಾವು ಮನೆಗಳು ಕೊಟ್ಟೈತೀವಿ ಅಂತ ತಿಳ್ಕೊಂಡು ಪಕ್ಷಿಗಳೆಲ್ಲ ನಿರ್ಧಾರ ಮಾಡ್ಕೋತವೆ. ಅದಕ್ಕೆ ಕಾಗೆ ಅನ್ನತ್ತೆ, ಅಯ್ಯೋ 4 ದಿನ ಇರ್ತೀನಿ ಅಂದ್ರಲ್ಲ, ಇರಿ ಹೋಗೋರಿ, ಅಂಥ ಕೆಲಸ ಏನಿದೆ ಇರಮ್ಮ ಅನ್ನುತ್ತೆ. ಇವು ಪ್ರಾಣಿಗಳಿಗೆ ಊಟ ಇಲ್ಲ, ಪಕ್ಷಿಗಳಿಗೆ ನಿನ್ನ ಊಟ ಕಟ್ಕೋದ್ರೆ ಆಗುತ್ತಾ, ಮನೇಲಿ ಬೇಕಾದಷ್ಟು ಕೆಲಸವ ಅರ್ಧಂಪರ್ಧ ನಿಲ್ಲಿಸ್ಬಿಟ್ಟು ಬಂದ್ಬಿಟ್ಟಿದ್ದೀವಿ, ಹೋಗ್ತೀವಿ ನಾವು ಅಂದ್ಬಿಟ್ಟು ಹೇಳಿ ಎಲ್ಲ ಹೆಂಗೆ ಬಂದಿದ್ರು ಹಂಗಾಗಿ ರೆಡಿ ಮಾಡ್ಕೊಂಡು ಅವ್ರವ್ರ ಮನೆಗಳಿಗೆ ಅವ್ರವ್ರ ಊರುಗಳಿಗೆ ಹೊಂಟೋಯ್ತವೆ. ಆಗ ಈ ಕಾಗೆಗೆ ಭಾಳ ನೆಮ್ಮದಿ ಸಿಗುತ್ತೆ. ಅಬ್ಬಾ, ಅಡುಗೆ ಚೆನ್ನಾಗಿ ಮಾಡಿಬಿಟ್ಟಿದ್ರೆ
ಇನ್ನೂ 4 ದಿನ ಉಳ್ಕೊಳ್ಳೋದ್ರಲ್ಲಿ ಅನುಮಾನವೇ ಇಲ್ಲ. ಸದ್ಯ ಅಡುಗೆನ ಬೇಕಾಬಿಟ್ಟಿ ಮಾಡ್ದೆ ಹೋದ್ಗೆ ಎಲ್ಲ ಪಕ್ಷಿಗಳೆಲ್ಲ ಅವ್ರ ಮನೆಗಳು ಸೇರ್ಕೊಂಡ್ರು ಅಂಥೇಳಿ ನೆಮ್ಮದಿಯಾಗಿ ತಾಯಿ ಕಾಗೆ ಮಗ ಕಾಗೆ ಇಬ್ಬರು ಆ ಮನೆಯಲ್ಲಿ ಇದ್ಕೊಂಡು ವಾಸ ಮಾಡ್ತಾಯಿದ್ದಾವೆ. ಇನ್ನು ಬಾಕಿ ಪಕ್ಷಿಗಳೆಲ್ಲ ಅವ್ರವ್ರ ಮನೆಗಳಿಗೆ ಹೋಗಿ ಸೇರ್ಕೊಂಡು ಅವರಲ್ಲಿ ವಾಸ ಮಾಡ್ತಾಯಿದ್ದಾವೆ. ಅಂತೂ ಕಾಗೆ ಬುದ್ಧಿ ಉಪಯೋಗಿಸೋದಕ್ಕೆ ಒಂದು ಸ್ವಲ್ಪ ಖರ್ಚು ವೆಚ್ಚ ಕಡಿಮೆ ಆಯಿತು ಅಲ್ಲ ಸ್ನೇಹಿತರೆ. ಹಾಂ, ಅಚ್ಚುಕಟ್ಟ ಮಾಡಿಬಿಟ್ಟಿದ್ರೆ ಇನ್ನೂ 4 ದಿನ ಅಡುಗೆ ಪಡುಗೆ ಮಾಡ್ಕೊಂಡು ಕೂತ್ಕೋಬೇಕಾಗೋದು, ಕೈಲಿರೋ ದುಡ್ಡುಗಳೆಲ್ಲ ತೀರಿಸ್ಬೇಕಾಗೋದು. ಈ ಕಾಗೆಯಿಂದ ಒಂದು ಸ್ವಲ್ಪ ನೀತಿ ಪಾಠ ಕಲಿತಾಗಾಯ್ತು ಬೇರೆ ಪಕ್ಷಿಗಳು. ಹಲೋ ಪುಟಾಣಿಗಳೇ, ಓಕೆ, ಬಾಯ್ ಬಾಯ್. ಮತ್ತೆ ಸಿಗೋಣ ಮುಂದಿನ ಕಥೆಯೊಂದಿಗೆ. ಅಲ್ಲಿವರೆಗೆ ನಮಸ್ಕಾರಗಳು, ಬಾಯ್.